ಹ್ಯಾಪಿ ಬರ್ಡೇ ಟು ಯು ಲಕ್ಕಿ ಪಾಪ. ಇದು ನನ್ನ ಮುದ್ದಿನ ಸೊಸೆ ಬರ್ಡೇಗೆ ಡೆಕೋರೇಷನ್ ಮಾಡಿದ್ರು. ಬಟ್ ಏನು ಮಾಡೋದು, ಕರೆಂಟೇ ಇಲ್ಲ. ಆ ಕತ್ಲಲ್ಲೇ ತೊಗೊಂಡ್ವಿ ಫೋಟೋಸ್ ಎಲ್ಲನೂ. ಹಾಗೆ ಇದು ಕ್ಯೂಟಾಗಿರೋ ಒಂದು ಕೇಕ್ನ ಆರ್ಡ್ರ್ ಮಾಡಿದರು. ಅವಳ ಹೆಸರು ಲಕ್ಷಣ ರೆಡ್ಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಲಕ್ಕಿ ಲಕ್ಕಿ ಅಂತ ಕರೀತಾಳೆ. ಬಟ್ ನಾನು ಮಾತ್ರ ಲಕ್ಕಿ ಪ್ಲಸ್ ಅಮ್ಮ ಲಕ್ಕಮ್ಮ ಅಂತ ಕರಿತೀನಿ. ಇವಳೇ ನನ್ನ ಮುದ್ದಿನ ಸೊಸೆ. ಅವ್ರ ಅಪ್ಪ ಎತ್ಕೊಂಡಿದ್ದಾರೆ. ಬಟ್ ಅವಳು ನನ್ನ ಹತ್ರ ಬರೋದೇ ಇಲ್ಲ. ಅವಳು ಹುಟ್ಟಿದಾಗ ಬಂದಿರೋದೇ ಬಿಟ್ಟರೆ ನನ್ನ ಹತ್ರ ಇಲ್ಲಿವರೆಗೂ ಬಂದಿಲ್ಲ. ಬಟ್ ತುಂಬ ಕ್ಯೂಟಾಗಿದ್ದಾಳೆ. ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾಳೆ ಅವಳು. ನಮ್ಮ ಅತ್ತೆ, ನಮ್ಮ ನಾದಿನಿ ಮತ್ತು ಅವ್ರ ಅಪ್ಪ ಇದ್ದರೆ ಸಾಕು ಅವಳಿಗೆ, ಇನ್ಯಾರೂ ಬೇಡ. ನಾನು ಅವಳನ್ನ ಲಕ್ಕಮ್ಮ ಲಕ್ಕಮ್ಮ ಅಂತ ಕರಿತೀನಿ ಅಂತೇಳ್ಬಿಟ್ಟು ನಮ್ಮ ಮನೇಲಿ ಫುಲ್ ಎಲ್ಲರೂ ಆ ಥರನೇ ಕರೀತಾರೆ. ನನ್ನ ಮಗ ಅಂತೂ ತುಂಬ ಕ್ಯೂಟಾಗಿ ಲಕ್ಕಮ್ಮ ಅಂತ ಹೋಗ್ತಾರೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಮ್ಮ ರಿಲೇಷನ್ನು ಎಲ್ಲ ಬಂದಿದ್ದರು. ಇವ್ರ ಅಕ್ಕ ಮತ್ತು ಅನುಷಾ ಅಂತೇಳ್ಬಿಟ್ಟು ತುಂಬ ಜನನೇ ಬಂದಿದ್ದರು. ಬಟ್ ಕರೆಂಟ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಾಯಿತು. ಅವಳು ಕೂಡ ಫುಲ್ ಖುಷಿಯಾಗಿದ್ಲು. ಅವಳಿಗೆ ನಾರ್ಮಲಾಗಿ ಮನೆಗೆ ಯಾರಾದರೂ ಒಂದು 5 ಜನ ಬಂದಿದ್ದಾರೆ ಅಂದ್ರೇ ಅವಳು ಅಳ್ಕೊಂಡು ಕೂತ್ಕೊತಾಳೆ. ಆದರೆ ಇಲ್ಲಿ ಮಾತ್ರ ಫುಲ್ ಖುಷಿಯಾಗಿದ್ಲು. ಅವಳು ಹೇಳಿದ್ನಲ್ಲ, ಅವ್ರ ದೊಡ್ಡಪ್ಪ ಹತ್ರ ಹೋಗೋದಕ್ಕೆ ಅಳ್ತಾ ಇದ್ಲು. ಬಟ್ ಅವ್ರ ದೊಡ್ಡಮ್ಮ ಹತ್ರ ತುಂಬಾ ಚೆನ್ನಾಗಿ ಹೋಗ್ತಾಳೆ. ಅದನ್ನೇ ಬೈತಾಯಿದ್ರು ಎಲ್ಲರೂ, ದೊಡ್ಡಮ್ಮ ಹತ್ರ ಹೋಗ್ತೀಯ, ದೊಡ್ಡಪ್ಪ ಹತ್ರ ಹೋಗಲ್ಲ ಅಂತೇಳ್ಬಿಟ್ಟು. ಬಟ್ ಅವಳು ಮಾತ್ರ ಕ್ಯೂಟಾಗಿದ್ದಾಳೆ. ಡೆಕೋರೇಷನ್ ಎಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿಸಿದ್ರು. ಯಾಕಂದರೆ ಕರೆಂಟ್ ಇಲ್ಲ ಅನ್ನೋ ರೀಸನ್ಗೆ ಎಲ್ಲರೂ ನಮ್ಮ ಲಕ್ಕಿ ಪಾಪನ ವಿಶ್ ಮಾಡಿ, ನೀವು ವಿಶ್ ಮಾಡೋದ್ರಿಂದ ಅವಳಿಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಅಂದ್ಕೊತೀನಿ. ನಾವು ಕೂಡ ತುಂಬಾ ಲೇಟ್ ಆಯಿತು. 6:30ಗೆಲ್ಲ ಹೋದ್ವಿ. ಅಂದರೆ ನಾವು ಯಲಹಂಕದಿಂದ ಹೊಸರೋಡ್ಗೆ ಹೋಗಬೇಕು ಅಲ್ವಾ, ಅದಕ್ಕಾಗಿ ಲೇಟ್ ಆಗುತ್ತೆ. ನಾವಿಲ್ಲಿ ಅಡುಗೆ ಎಲ್ಲ ಏನು ಮಾಡಿಸಿದ್ರು ಅಂದರೆ ರೈತ, ಕೇಸರಿಬಾತು ಮತ್ತು ಪಲಾವು. ಫೈನಲಿ ನಾವು ಬೈಕ್ ಟಾರ್ಚ್ನ ಆನ್ ಮಾಡಿಕೊಂಡು ಊಟ ಎಲ್ಲ ತಿಂದ್ವಿ. ಯಾಕಂದರೆ ಅಷ್ಟು ಕತ್ಲೆ ಇತ್ತು. ಅವತ್ತು ಬೆಳಿಗ್ಗೆಯಿಂದ ಕರೆಂಟ್ ಹೋಗಿತ್ತು ಅಂತ ಹೇಳ್ತಾಯಿದ್ರು. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.